ಸ್ನೇಹಿತರೆ ನಮಸ್ಕಾರ, ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತು ನಾವು 3ನೇ ಟ್ಯುಟೋರಿಯಲ್ಸಿಗೆ ಬಂದಿದ್ದೀವಿ. ಇವತ್ತು ನಾನು ನಿಮಗೆ ಪಾಪಪ್ ಎಫೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪಾಪಪ್ ಎಫೆಕ್ಟ್ ಅಂತ ಹೇಳಿದ್ರೆ ಏನು, ಭಾಳ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಒಂದು ಫೋನು ಅಥವಾ ಯಾವುದೊಂದು ಮೆಟೀರಿಯಲಿಂದ ಅದು ಹೊರಗೆ ಬಂದಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ರೀತಿಯ ಕ್ರಿಯೇಟಿವ್ ಆಗಿ ಹೇಗೆ ಮಾಡಬೇಕು, ಯಾವ್ಯಾವ ಟೂಲ್ಸ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡಿ. ಸ್ನೇಹಿತರೆ, ನಾನೀಗ ಒಂದು ಇಮೇಜ್ ತೊಗೊಂಡಿದ್ದೀನಿ. ಆಲ್ರೆಡಿ ಇವಾಗ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಇಮೇಜಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಒಂದು ಟಿ ವಿಯನ್ನು ನೋಡ್ತಾ ಎಂಜಾಯ್ ಮಾಡ್ತಾರಂಥ ಒಂದು ಫ್ಯಾಮಿಲಿ ಫೋಟೋ ನಿಮಗೆ ಇದೆ. ಈಗ ನಾನೇನು ಮಾಡ್ತೀನಿ, ಫಾರ್ ಎ ಚೇಂಜ್ ನಾನೊಂದು ಜುರಾಸಿಕ್ ಪಾರ್ಕಿಂದು ಒಂದು ಫೋಟೋದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನನಗೆ ಈಗ ಈ ಡೈನೋಸರಸ್ಸು ಆ ಟಿ ವಿಯಿಂದ ಹೊರಗೆ ಬರೋ ಹಾಗೆ ನಾನು ಮಾಡಬೇಕು. ಹೇಗೆ ಮಾಡೋದು ಸ್ನೇಹಿತರೆ, ಬನ್ನಿ ನಿಮಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಈಗ ನಾನೇನು ಮಾಡ್ತಾಯಿದ್ದೀನಿ, ಐ ವಿಲ್ ಜಸ್ಟ್ ಕಾಪಿ ದಿಸ್ ಇಮೇಜ್. ಅಂದರೆ ನನಗೆ ಶಾರ್ಟ್ಕಟ್ ಕೀ ಹೇಳ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಫಾಸ್ಟಾಗಿ ಕೆಲಸಗಳು ಮಾಡೋದಕ್ಕೆ ಈಸಿ ಆಗುತ್ತೆ. ಕಂಟ್ರೋಲ್ ಇಟ್ಕೊಳ್ಳಿ, ACW ಅಂದರೆ ಅದು ಕಾಪಿ ಆಗಿದೆ. ಆ್ಯಂಡ್ ಆಲ್ಸೋ ಅದು ಇಮೇಜು ಕಟ್ಟು ಕೂಡ ಆಗಿದೆ. ಆ ಇಮೇಜ್ ಇಲ್ಲ. ಈಗ ಅದು ಕಾಪಿ ಆಗಿರೋದನ್ನು ನಾನು ಈ ಒಂದು ಇಮೇಜ್ ಒಳಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕಂಟ್ರೋಲ್ T ಹೊಡೆದ್ರೆ ನಮಗೆ ಟ್ರಾನ್ಸ್ಫಾರ್ಮ್ ಇದು ಸಿಗುತ್ತೆ. ನಾವು ಸೈಜ್ ದೊಡ್ಡದು ಚಿಕ್ಕದು ಎಲ್ಲ ಮಾಡ್ಕೋಬೋದು. ಸ್ನೇಹಿತರೆ, ನಾವೆಲ್ಲ ಫೋಟೋಶಾಪ್ CS3ಗಿನ ಹಿಂದಿನ ವರ್ಷನ್ನ ಯೂಸ್ ಮಾಡ್ತಿದ್ದಾಗ ನಮಗೆ ಕಂಟ್ರೋಲ್ T ಅಂತ ಹೊಡೆದ್ರೆ ನಾನು ಶಿಫ್ಟ್ ಹಿಡ್ಕೊಳ್ದರೆ ಅಥವಾ ಆಲ್ಟ್ ಹಿಡ್ಕೊಳ್ದರೆ ನಾನು ಇದನ್ನು ಎಂಲಾರ್ಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಾರ್ ಎ ಚೇಂಜ್ 2020ಯಲ್ಲಿ ಅಥವಾ ಅದಕ್ಕಿಂತ ಇನ್ನೂ ಒಂದು ಕಮ್ಮಿ ವರ್ಷದಲ್ಲಿ ಕೂಡ ನಾವು ಈ ರೀತಿಯ ಸಪೋರ್ಟ್ ಅಂದರೆ ಶಿಫ್ಟು ಅಥವಾ ಹಾಲ್ಟ್ ಸಪೋರ್ಟ್ ಇಲ್ದೇ ನಾವು ಫೋಟೋನ ಹೇಗೆ ಬೇಕಾದ್ರೂ ಎನ್ಲಾರ್ಜ್ ಮಾಡ್ಬೋದು. ನೀವು ಒಂದು ವೇಳೆ ಶಿಫ್ಟ್ ಹಿಡ್ಕೊಂಡ್ರೆ, ಹೇಗೆ ಶಿಫ್ಟ್ ಹಿಡ್ಕೊಳ್ದೇ ಇದ್ದಾಗ ಏನಾಗ್ತಾಯಿತ್ತು ಅದು ಇವಾಗ ಶಿಫ್ಟ್ ಹಿಡ್ಕೊಂಡ್ರೆ ಆಗುತ್ತೆ. ನೋಡಿ, ನಾನು ಶಿಫ್ಟ್ ಹಿಡ್ಕೊಂಡು ನಾನು ಇದು ಮಾಡೋಕ್ಕೆ ಹೋದರೆ ಫೋಟೋ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಶಿಫ್ಟ್ ಹಿಡ್ಕೊಳ್ಳೋದು ಬೇಡ. 2020ಯಲ್ಲಿ ಕಂಟ್ರೋಲ್ T ತೊಗೊಳ್ಳಿ, ಸೈಜ್ ಚಿಕ್ಕದು ಮಾಡೋಣ. ನಮಗೆ ಟಿ ವಿ ಇಲ್ಲಿರೋದ್ರಿಂದ ನಾನು ಇದನ್ನು ಫ್ಲಿಪ್ ಹಾರಿಜಾಂಟಲ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ದಟ್ ಇಲ್ಲಿಗೆ ಶಿಫ್ಟ್ ಆಯಿತು. ಸ್ನೇಹಿತರೆ, ಸಿಂಪಲ್ ನೋಡಿ, ಭಾಳ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದು ಮಾಡೋಣ. ಟಿ ವಿಯಿಂದ ಹೊರಗೆ ಬರಬೇಕಲ್ಲ ಅದು. ಸೊ ದೊಡ್ಡದು ಮಾಡಿ. ಓಕೆ, ಈಗ ಒಂದು ಸ್ವಲ್ಪ ಒಪ್ಯಾಸಿಟಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಒಪ್ಯಾಸಿಟಿ ಇಲ್ಲಿದೆ. ಒಪ್ಯಾಸಿಟಿನ ನಾವು ಡಿಕ್ರೀಸ್ ಮಾಡೋಣ. ಮಾಡಿದಾಗ ಏನಾಗುತ್ತೆ, ನಮಗೆ ಅದು ಎಲ್ಲಿದೆ ಇಮೇಜು ಒಂದು ಬ್ಯಾಕ್ಗ್ರೌಂಡ್ಗೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಹಾಗಾಗಿ ನಾನೇನು ಮಾಡ್ಬೋದು, ಇಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನಾನು ಇನ್ನೂ ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ತೀನಿ. ಇಮೇಜ್ ಇನ್ನೂ ದೊಡ್ಡದು ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸ್ನೇಹಿತರೆ, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಅದು ಹೊಟ್ಟೋಗುತ್ತೆ. ಕಂಟ್ರೋಲ್ T ಏನು ತೊಗೊಂಡಿದ್ದೀವಿ ಅದು ಹೋಗುತ್ತೆ. ಈಗ ಒಪ್ಯಾಸಿಟಿ ದೊಡ್ಡದು ಮಾಡಿ ನೋಡೋಣ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಹೇಗಿದೆ ಓಕೆನಾ? ಇವಾಗ ನಾನು ಇಲ್ಲಿ ನೋಡಿ, ಇಲ್ಲಿ ಕಣ್ಣಿದೆಯಲ್ಲ, ಈ ಕಣ್ಣನ್ನು ನಾನು ಮತ್ತೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಇಮೇಜು ಹೊಟ್ಟೋಗುತ್ತೆ. ಇವಾಗ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಟಿ ವಿ ಇದೆಯಲ್ಲ, ಈ ಟಿ ವಿಗೆ ನಾವು ಒಂದು ಕೆಲಸ ಇದೆ, ಅದು ಮಾಡೋಣ. ಅದೇನು ಅಂದರೆ, ಎನ್ಲಾರ್ಜ್ ಮಾಡ್ಕೊಳ್ಳಿ. ಎನ್ಲಾರ್ಜ್ ಮಾಡಬೇಕು, ಝೂಮ್ ಆಗಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ಝೂಮ್ ಆಗುತ್ತೆ. ಕಂಟ್ರೋಲ್ ಮೈನಸ್ ಹೊಡೆದ್ರೆ ಝೂಮ್ ಔಟ್ ಆಗುತ್ತೆ. ಸ್ನೇಹಿತರೆ, ನಾನೀಗ ಪೆನ್ ಟೂಲ್ ತೊಗೊಳ್ತೀನಿ. ವೆರಿ ಸಿಂಪಲ್. ನಾನು ಪೆನ್ ಟೂಲ್ ತೊಗೊಂಡು ಟಿ ವಿ ಎಲ್ಲಿಂದ ಇದೆ, ಹೇಗಿದೆ ಅದು ಸ್ಕ್ವೇರ್ ಶೇಪಲ್ಲಿ, ಹಾಗೇ ನಾನು ಸ್ಕ್ರೀನ್ ಹೇಗಿದೆ ಹಾಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಲ್ಲ, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ನಾನೇನು ಮಾಡ್ತೀನಿ, ಕಂಟ್ರೋಲ್ ಎಂಟರ್ ಸೆಲೆಕ್ಟ್ ಆಗಿದೆ. ಸ್ನೇಹಿತರೆ, ನಾನೀಗ ಹೊಸ ಶೀಟಲ್ಲ, ಹೊಸ ಲೇಯರ್ಗೆ ಹಿಂದೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಕಂಟ್ರೋಲ್ ಶಿಫ್ಟ್ N ನ್ಯೂ ಲೇಯರ್ ಅಂತ ಬರುತ್ತೆ. ಸೊ ನ್ಯೂ ಲೇಯರ್ ತೊಗೊಂಡಿದ್ದೀನಿ. ಅದಕ್ಕೊಂದು ಸಾಲಿಡ್ ಕಲರ್ ಕೊಡೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ ನಾನು,
ದಿಸ್ ಈಸ್ ಬ್ಲ್ಯಾಕ್ ಕಲರ್ ಇರೋದು ಫೋರ್ಗ್ರೌಂಡ್ ಕಲರ್, ಅದರ ಕೆಳಗಡೆ ಇರೋದು ಬ್ಯಾಕ್ಗ್ರೌಂಡ್ ಕಲರ್. ಸೊ ನಾವು ಫೋರ್ಗ್ರೌಂಡ್ ಕಲರ್ನಲ್ಲಿ ಚೇಂಜ್ ಮಾಡಿ ಅದನ್ನು ಅಪ್ಲೈ ಮಾಡಬೇಕಂದ್ರೆ ಯಾವ ಟೂಲ್ ಯೂಸ್ ಮಾಡಬೇಕು? ಫೋರ್ಗ್ರೌಂಡ್ ಕಲರಲ್ಲಿ ಬ್ಲ್ಯಾಕ್ ಇದೆ, ಸೊ ಫೋರ್ಗ್ರೌಂಡ್ ಕಲರ್ನ ನಾನು ಇಲ್ಲಿಗೆ ಅಪ್ಲೈ ಮಾಡಬೇಕಂದ್ರೆ ಆಲ್ಟ್ ಬ್ಯಾಕ್ ಸ್ಪೇಸ್ ಹೊಡಿಬೇಕು. ಒಂದು ನಿಮಿಷ ಯಾವ ಕಲರ್ ಇದೆ? ಎಸ್, ನೋಡಿ ನಾನು ಇನ್ನೂ ಬ್ಲ್ಯಾಕ್ ಬೇಕು. ಸೊ ಮತ್ತು ಆಲ್ಟ್ ಬ್ಯಾಕ್ ಸ್ಪೇಸ್. ಏನು ಫೋರ್ಗ್ರೌಂಡ್ ಕಲರಲ್ಲಿ ಏನಿದೆ ಅದೇ ಇವಾಗ ಟಿ ವಿಯಲ್ಲಿ ಬಂದಿದೆ ಸ್ನೇಹಿತರೆ. ಕಂಟ್ರೋಲ್ ಡಿ ಮಾಡಿದ್ರೆ ಡಿ ಸೆಲೆಕ್ಟ್ ಆಗುತ್ತೆ. ಏನು ಸೆಲೆಕ್ಟ್ ಆಗಿತ್ತು ಅದು ಡಿ ಸೆಲೆಕ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ನೋಡ್ಕೊಳ್ಳೋಣ, ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಕಂಟ್ರೋಲ್ ಟಿ ಮಾಡಿಕೊಂಡು ನಾವೇನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿ, ಒಳಗಡೆ ರ್ಯಾಪ್ ಅಂತ ಇದೆ. ರ್ಯಾಪ್ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟನ್ನು ಬಳಸಿ ನೀವು ಸ್ವಲ್ಪ ಹಿಂದ್ಗಡೆ ಟಿ ವಿದು ಏನಾದರೂ ಪಾಯಿಂಟ್ಸ್ ಕಾಣಿಸ್ತಾ ಇದ್ದರೆ ಅದನ್ನು ಮೇಕಪ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಕಡೆ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚೂರು. ಈಗ ಡಬಲ್ ಕ್ಲಿಕ್ ಮಾಡಿ ಅಥವಾ ಎಂಟರ್ ಹೊಡೆದ್ರೆ ಕಂಟ್ರೋಲ್ ಟಿ ಏನು ತೊಗೊಂಡಿದ್ವಿ ಅದು ಡಿಸೆಲೆಕ್ಟ್ ಆಗುತ್ತೆ. ಸ್ನೇಹಿತರೆ, ದಯವಿಟ್ಟು ಇಲ್ಲಿ ಗಮನಿಸಿ. ನಾನು ಎಲ್ಲ ಟ್ಯುಟೋರಿಯಲ್ಸು, ನಾನು ಎಲ್ಲ ಕ್ಲಾಸ್ನಲ್ಲೂ ನಾನು ಎಲ್ಲರಿಗೂ ಹೇಳೋದು ಯಾವಾಗ ಏನು ಬಿಗಿನರ್ಸ್ಗೆ ಅಥವಾ ಕಲಿತಾ ಇರೋರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಲೇಯರ್ಸ್ ಕಡೆ ಗಮನ ಕೊಡಿ. ಇಲ್ಲೇ ನಿಮ್ಮದು ಪ್ರತಿಯೊಂದು ಕೂಡ ಚೇಂಜಸ್ಸು, ಬದಲಾವಣೆಗಳು ಎಲ್ಲವೂ ಕೂಡ ಡಿಸ್ಪ್ಲೇ ಆಗೋ ಜಾಗ ಇದು. ಸೊ ಇದ್ರ ಕಡೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ಇವಾಗ ನಾನು ಏನು ಟಿ ವಿದು ಬ್ಲ್ಯಾಕ್ ಸ್ಕ್ವೇರ್ ಶಿಪ್ ತೊಗೊಂಡಿದ್ದೀನಿ, ಸೆಲೆಕ್ಟ್ ಮಾಡಿ ಅದು ಇಲ್ಲಿದೆ ಸ್ನೇಹಿತರೆ. ಈಗ ನಾನೇನು ಮಾಡ್ತೀನಿ, ಮೇಲ್ಗಡೆ ನಾನೇನು ಡೈನೋಸರಸ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಇನ್ನೊಂದು ಲೇಯರ್ ತೊಗೊಳ್ತೀನಿ ನಾನು. ಐ ವಿಲ್ ಟೇಕ್ ಒನ್ ಮೋರ್ ಲೇಯರ್ಗೆ ನನ್ನ ಟೂಲ್ಸ್ ಯಾವ್ದು ಬೇಕು? ಕಂಟ್ರೋಲ್ ಜೆ ತೊಗೊಂಡ್ರೆ ಸ್ನೇಹಿತರೆ ನೋಡಿ, ಮತ್ತೆ ನೋಡಿ ಲೇಯರ್ಸಲ್ಲಿ ಲೇಯರ್ 2 ಏನಿತ್ತು, ನಾನು ಕಂಟ್ರೋಲ್ ಜೆ ಹೊಡೆದ ತಕ್ಷಣ ಇನ್ನೊಂದು ಲೇಯರ್ ಬರುತ್ತೆ. ಅಂದರೆ ಕಂಟ್ರೋಲ್ ಜೆ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಲೇಯರ್ ಸೆಲೆಕ್ಟ್ ಮಾಡಿದರೂ ಅದು ಡಬಲ್ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಜೆ ಹೊಡಿತಾ ಇದ್ದರೆ ನೀವು ಎಷ್ಟು ಸತಿ ಹೊಡಿತೀರೋ ಅಷ್ಟು ಸತಿ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಾನೇನು ಮಾಡ್ತೀನಿ, ಮೇಲ್ಗಡೆ ಇದನ್ನು ಕಣ್ಣು ತೆಗಿತೀನಿ, ಕೆಳಗಡೆ ಇದು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಆಲ್ಟ್ ಜಿ. ಸ್ನೇಹಿತರೆ, ಶಾರ್ಟ್ಕಟ್ ಕೀ ಮರೆಯೋಕ್ಕೆ ಹೋಗಬೇಡಿ, ಜ್ಞಾಪಕ ಇಟ್ಕೊಳ್ಳಿ. ಕಂಟ್ರೋಲ್ ಆಲ್ಟ್ ಜಿ ಹೊಡೆದ ತಕ್ಷಣ ಹಿಂದೆಗಡೆ ಅಂದರೆ ಅದು ಕೆಳಗಡೆ ಯಾವ ಇಮೇಜ್ ಇದೆಯೋ ಅದ್ರ ಹೊರಗಡೆ ಹೋಗಿ ಕೂತ್ಕೊಳ್ಳುತ್ತೆ. ದಟ್ ಈಸ್ ದ ನೇಚರ್ ಆಫ್ ಕಂಟ್ರೋಲ್ ಆಲ್ಟ್ ಜಿ. ಕಂಟ್ರೋಲ್ ಆಲ್ಟ್ ಜಿದು ಅದರದ್ದು ವೆರಿ ನೇಚರ್ ಆಫ್ ಕಂಟ್ರೋಲ್ ಆಲ್ಟ್ ಜಿ ಏನು ಅಂತ ಹೇಳಿದ್ರೆ, ಅದರ ಹಿಂದೆಗಡೆ ಯಾವ ಲೇಯರ್ ಇದೆ ಆ ಲೇಯರ್ ಒಳಗೆ ಕೂತ್ಕೊಳ್ಳುತ್ತೆ. ದಟ್ ಕುಡ್ ಬಿ ಟೆಕ್ಸ್ಟ್ ಇರ್ಬೋದು, ದಟ್ ಕುಡ್ ಬಿ ಇಮೇಜ್ ಇರ್ಬೋದು, ದಟ್ ಕುಡ್ ಬಿ ವಾಟ್ ಎವರ್. ಯಾವುದೇ ಒಂದು ಇಮೇಜ್ ಅದರ ಹಿಂದೆಗಡೆ ಇತ್ತು ಅಂದರೆ ಆ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರ ಹಿಂದೆಗಡೆ ಇರೋ ಇಮೇಜ್ ಒಳಗಡೆ ಹೊಟ್ಟೋಗುತ್ತೆ. ಸೊ ಡೋಂಟ್ ಫರ್ಗೆಟ್ ಕಂಟ್ರೋಲ್ ಆಲ್ಟ್ ಜಿ. ಸ್ನೇಹಿತರೆ, ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮೇಲ್ಗಡೆ ಏನು ಕಣ್ಣು ತೆಗೆದಿದ್ದೆ ಅದನ್ನು ನಾನು ಓಪನ್ ಮಾಡ್ತೀನಿ. ಈಗ ನಾನು ಏನೂ ಮೂವ್ ಮಾಡಬಾರ್ದು. ವೆರಿ ವೆರಿ ಇಂಪಾರ್ಟೆಂಟು. ಒಂದು ಚೂರು ನೀವು ಮೂವ್ ಮಾಡ್ದೇನೆ ಒಂದು ಕೆಲಸ ನೀವು ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮ್ಗೆ ತಿಳಿಸಿರೋ ಹಾಗೆ, ನೀವು ಸೆಲೆಕ್ಟ್ ಇಮೇಜ್ಗೆ ಹೋಗಿ ಸಬ್ಜೆಕ್ಟ್ ಹೋಗಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಇಮೇಜನ್ನು ಫೈಂಡ್ ಔಟ್ ಮಾಡಿ ಅದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ವಿ ಕೆನಾಟ್ ಸೇ ಅದು ತುಂಬ ಪಕ್ಕ ಅಕ್ಯುರೇಟಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಬೇಸ್ಡ್ ಆನ್ ದ ಪಿಕ್ಚರ್ ಅಥವಾ ಕ್ವಾಲಿಟಿ ಆಫ್ ದ ಪಿಕ್ಚರು ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಇದು ಒಂದು ಸೆಲೆಕ್ಟ್, ಅದಕ್ಕೆ ಗೊತ್ತಿರೋ ಹಾಗೆ ಸೆಲೆಕ್ಟ್ ಆಗಿದೆ. ಒಂದು ಈ ಥರ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಲೇಯರ್ 2 ಸೆಲೆಕ್ಟ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವ ಲೇಯರ್ ಸೆಲೆಕ್ಟ್ ಮಾಡಿದ್ದೀವಿ, ಯಾವುದಕ್ಕೆ ಎಫೆಕ್ಟ್ ಕೊಡ್ತಾ ಇದ್ದೀವಿ, ಯಾವಾಗಲೂ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಈಗ ನಾನೇನು ಮಾಡ್ತೀನಿ, ಪ್ರಾಪರ್ಟೀಸ್ ಕೆಳಗಿರುವಂತಹ ಕ್ವಿಕ್ ಆ್ಯಕ್ಷನ್ಸ್ ಕೆಳಗಿರುವಂತಹ ರಿಮೂವ್ ಬ್ಯಾಕ್ಗ್ರೌಂಡನ್ನು ಲೇಯರ್ 2 ಕಾಪಿ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡೋಣ ಅದರದ್ದು ಇಂಟೆಲಿಜೆನ್ಸ್ ಬಳಸಿ ಇವೆಲ್ಲ ಹೋಗುತ್ತಾ? ಎಕ್ಸಾಕ್ಟ್ಲಿ ಹೋಗಿದೆ ಸ್ನೇಹಿತರೆ. ಎಷ್ಟು ಈಸಿಯಾಗಿ ನಿಮ್ಮ ಕೆಲಸ ಈಸಿಯಾಗಿದೆ ನೋಡಿ. ಬಟ್ ಆದ್ರೂ ನಂಗೆ ಇಲ್ಲೆಲ್ಲೋ ಒಂದು ಕಡೆ ಸಮಾಧಾನ ಆಗ್ತಾಯಿಲ್ಲ ಸ್ನೇಹಿತರೆ. ಕಾರಣ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಾಲ ಕೂಡ ಬಂದ್ಬಿಟ್ಟಿದೆ ಆಚೆ ಕಡೆಗೆ. ಸೊ ಹಾಗಾಗಿ ನನಗೇನು ಇವಾಗ ನಾನು ಇನ್ನೊಂದು ಲೆವೆಲಲ್ಲಿ ಇನ್ನೊಂದು ಬೇರೆ ಥರನೇ ಕೆಲಸ ಮಾಡೋಣ. ಈಗ ನಾವೇನು ಮಾಡೋಣ, ಸೆಲೆಕ್ಟ್ಗೆ ಹೋಗೋಣ, ಸಬ್ಜೆಕ್ಟ್ಗೆ ಹೋಗೋಣ.
ಸೊ ಅದು ಆಟೋಮೆಟಿಕ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಏನು ಮಾಡಬೇಕು, ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮಾಡೋಣ. ಏನೇ ಮಾಡಿದ್ರು ಪಕ್ಕ ಚೆನ್ನಾಗಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನಾನೀಗ ಆಲ್ರೆಡಿ ಹಿಂದೆ ಕ್ಲಾಸ್ನಲ್ಲಿ ಏನೇನು ಹೇಳ್ತಿದ್ದೆ, ಪೆನ್ ಟೂಲ್ನ ಯೂಸ್ ಮಾಡಿ, ಪೆನ್ ಟೂಲಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದದ ಕಾರಣವೇ ಇದು ಸ್ನೇಹಿತರೆ. ನಮಗೆ ಈ ಥರದ್ದು ಚಾಲೆಂಜಸ್ ಬಂದಾಗ, ನಮಗೆ ಪೆನ್ ಟೂಲ್ ಯೂಸ್ ಮಾಡೋಕ್ಕೆ ಬರೋಲ್ಲ ಅಂದಾಗ ಲ್ಯಾಸೋ ಟೂಲ್ ಅವೆಲ್ಲ ಯೂಸ್ ಮಾಡೋದು ನಿಮಗೆ ಕಲಿಯೋದು ಯಾವಾಗ ಅಂದರೆ ನೀವು ಒನ್ಸ್ ಪೆನ್ ಟೂಲಲ್ಲಿ ಪಕ್ಕ ಆದಾಗ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಬಂದು ನಾನು ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಸೊ ನಾನು ಯಾಕೆ ಇಲ್ಲಿಂದನೇ ತೊಗೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ಇನ್ನು ಮಿಕ್ಕಿದ್ದೆಲ್ಲ ಟಿ ವಿ ಒಳಗೆ ಇರುತ್ತೆ. ಸೊ ದಟ್ ನಾಟ್ ನೆಸೆಸರಿ ರಿಕ್ವೈರ್ಡ್. ಸೊ ನೋಡಿ, ಇಲ್ಲಿ ಕೈ ಒಂದು ಮಿಸ್ ಆಗಿದೆ. ಸೊ ಕಂಟ್ರೋಲ್ ಶಿಫ್ಟ್ ಎಂಟರ್. ಸ್ನೇಹಿತರೆ ಆಲ್ಮೋಸ್ಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ ಈಗ, F6 ಅಂದರೆ ಶಿಫ್ಟ್ F6 ಕೊಟ್ಟು ಫೆದರ್ 1.5 ಕೊಟ್ಟು ನಾನು ಕಂಟ್ರೋಲ್ J ತಗೊಳ್ತಾ ಇದ್ದೀನಿ. ಸೊ ದಟ್ ನನಗೆ ಈ ಕೆಳಗಡೆ ಏನಿತ್ತು ಬ್ಯಾಕ್ಗ್ರೌಂಡಿಂದ ನಾನು ಅದನ್ನು ಕಟಿಂಗ್ ಮಾಡಿ ಮೇಲೆ ಲೇಯರ್ 4ನಲ್ಲಿ ಇದೆ. ಸೊ ನನಗೀಗ ಲೇಯರ್ 2 ಕಾಪಿ ನಾಟ್ ನೆಸೆಸರಿಲಿ ರಿಕ್ವೈರ್ಡ್. ಸೊ ನಾನು ಸದ್ಯಕ್ಕೆ ಕಣ್ ತೆಗಿತೀನಿ. ನೋಡಿ ಸ್ನೇಹಿತರೆ, ನಾನು ಈ ಕಣ್ ತೆಗ್ದಿರೋ ಇದು ನಿಮಗೆ ಯಾವ ಥರ ಎಫೆಕ್ಟ್ ಕಾಣಿಸ್ತಿದೆ ನೋಡಿ, ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ನಿಮಗೆ ಬಾಲ ಕೂಡ ಆಚೆ ಇರೋದ್ರಿಂದ ನಾವೊಂದು ಐಡಿಯಾ ಮಾಡೋಣ. ಈಗ ಮಾರ್ಕಿ ಟೂಲ್ ತೊಗೋಣ, ಎಮ್ ಟೂಲ್ ತೊಗೊಂಡು ಸರಿಯಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಕಂಟ್ರೋಲ್ J ಮಾಡ್ಕೊಳ್ಳಿ. ಹೇಳ್ತೀನಿ ಏನಕ್ಕೆ ಅಂತ. ಸೊ ಲೇಯರ್ 4ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿ ವಿ ಹತ್ರ ಅಂದರೆ ಟಿ ವಿದು ಲೇಯರ್ 3 ಇದೆಯಲ್ಲ, ಟಿ ವಿ ಹತ್ರ ಕಂಟ್ರೋಲ್ ಹಿಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿದ್ರೆ ಟಿ ವಿ ಸೆಲೆಕ್ಟ್ ಆಯಿತು ಅಂತ. ಈಗ ನಾನೇನು ಮಾಡ್ತೀನಿ, ವೆರಿ ಸಿಂಪಲ್ ಆಗಿ ಇನ್ವರ್ಸ್ ಮಾಡ್ತೀನಿ. ಇನ್ವರ್ಸ್ ಮಾಡೋಕ್ಕೆ ಕಂಟ್ರೋಲ್ ಶಿಫ್ಟ್ ಐ ಶಾರ್ಟ್ಕಟ್ ಕೀ, ಇನ್ವರ್ಸ್ ಆಯಿತು. ನಾನೀಗ ಟಿ ವಿಯ ಸ್ಕ್ವೇರ್ ಶೇಪ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಸೆಲೆಕ್ಟ್ ಆಗಿದೆ ಇನ್ವರ್ಸ್ ಮಾಡಿರೋದ್ರಿಂದ. ಸೊ ಆದರೂ ಟಿ ವಿಯಿಂದ ಹೊರಗಡೆ ಏನಾದರೂ ಈ ಒಂದು ಲೇಯರ್ 4ದು ಏನಾದರೂ ಬೇರೆ ಏನಾದರೂ ಇತ್ತು ಅಂದರೆ ಅದು ಸಂಪೂರ್ಣ ಡಿಲೀಟ್ ಆಗುತ್ತೆ. ನಾನು ಲೇಯರ್ 5 ಕಾಪಿ ಮಾರ್ಕಿ ಟೂಲ್ ತೊಗೊಂಡು ಯಾಕೆ ಕಾಪಿ ಮಾಡಿಕೊಂಡೆ ಅಂತ ಇವಾಗ ಹೇಳ್ತೀನಿ. ಇದನ್ನು ಸದ್ಯಕ್ಕೆ ಈಗ ತೆಗಿತೀನಿ ನೋಡಿ. ಈಗ ನಾನೇನು ಮಾಡ್ತೀನಿ, ಡಿಲೀಟ್ ಕೊಡ್ತೀನಿ. ಡಿಲೀಟ್ ಕೊಟ್ಟ ತಕ್ಷಣ ಅದು ಇದ್ದಿದ್ದೆಲ್ಲ ಹೊರಟೋಯ್ತು. ಅಂದರೆ ಟಿ ವಿಯಿಂದ ಹೊರಗಡೆ ಇದ್ದಂಥ ಯಾವುದೇ ಮಾರ್ಕ್ಸ್ ಕೂಡ ಇವಾಗ ಸಿಗೋದಿಲ್ಲ. ಆದರೆ ನಾನು ಮಾರ್ಕಿ ಟೂಲ್ ತೊಗೊಂಡು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಈಗ ಮತ್ತೆ ಕಣ್ಣನ್ನು ಕೊಟ್ಟು ಆನ್ ಮಾಡಿದ್ರೆ ಅಲ್ಲಿ ಬಂತು ನೋಡಿ ಸ್ನೇಹಿತರೆ. ಈಗ ಗೊತ್ತಾಯ್ತಾ ನಾನು ಏನಕ್ಕೆ ಇದನ್ನು ತೊಗೊಂಡೆ ಅಂತ. ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ನಾನು ಕಂಟ್ರೋಲ್ D ಮಾಡೋದ್ರಿಂದ ಅದು ವಾಪಸ್ ಹೊರಟೋಗುತ್ತೆ. ಈಗ ನೋಡಿ, ನಿಮಗೆ ಅದರದ್ದು ಡೆಪ್ತು, ನಿಮಗೆ ಹಲ್ದಾಗಲಿ ಇದಾಗಲಿ ಪ್ರತಿಯೊಂದೂ ಭಾಳ ಡೀಟೇಲ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಶಾರ್ಪನ್ ಕೊಡೋಣ. ಜಸ್ಟ್ ಲೇಯರ್ ಮೇಟಿಂಗ್ ಡಿಫ್ರೆಂಟ್ ಲೆವೆಲ್ಸಲ್ಲಿ ಸ್ವಲ್ಪ ಅದನ್ನು ಡಾರ್ಕ್ ಕೊಡೋಣ. ಕಾರಣ ಅದು ಟಿ ವಿಯಿಂದ ಹೊರಗೆ ಬಂದಿದೆ ಸ್ನೇಹಿತರೆ. ಸೊ ಟಿ ವಿ ಒಳಗೆ ಲೈಟ್ ಇದೆ ಚೆನ್ನಾಗೆ, ಬಟ್ ರೂಮ್ ಒಳಗೆ ಅದೇ ಲೈಟ್ ಇರಬೇಕಲ್ಲ. ಒಂದು ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡೋಣ. ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಟಿ ವಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಬ್ಲ್ಯಾಕ್ ಇದೆಯಲ್ಲ, ಕರೆಕ್ಟಾಗಿಲ್ಲ ಬ್ಲ್ಯಾಕ್. ಬ್ರಷ್ ಟೂಲ್ ತಗೋತೀನಿ. ಬ್ರಷ್ ಟೂಲ್ ತೊಗೊಂಡು ಸ್ವಲ್ಪ ನಾನು ಇದನ್ನ ಲೇಯರ್ ಮೇಲೆ ತೊಗೋಬೇಕಾಗುತ್ತೆ. ಕಂಟ್ರೋಲ್ ಶಿಫ್ಟ್ N ತೊಗೊಂಡು ಬ್ರಷ್ ಟೂಲ್ ತೊಗೋಣ. ಬ್ರಷ್ ಟೂಲ್ನಲ್ಲಿ ನಮಗೆ ತುಂಬ ಏನು ಈ ಒಂದು ಫೇಸ್ ಮಾತ್ರ ನಾನು ಇಮೇಜ್ ತೊಗೊಂಡಿದ್ದೀನಿ, ಅದನ್ನು ಕಂಟ್ರೋಲ್ J ಮಾಡ್ತಾಯಿದ್ದೀನಿ. ಇನ್ನೊಂದು ಇಮೇಜು, ಅದಕ್ಕೆ ನಾನು ಕಂಟ್ರೋಲ್ Alt U
ಯು ಸ್ಯಾಚುರೇಷನ್. ನಾನು ಇಲ್ಲೇನು ಕೊಡ್ತೀನಿ, ಫುಲ್ ಲೈಟು ಬ್ಲ್ಯಾಕ್ ಮಾಡಿಬಿಡ್ತೀನಿ. ಅದನ್ನು ಹೇಳ್ತೀನಿ ಏನಕ್ಕೆ ಅಂತ. ಕಂಟ್ರೋಲ್ T ತಗೊಳ್ಳಿ, ಫ್ಲಿಪ್ ಹಾರಿಸಾಂಟಲ್, ರೊಟೇಟ್ 180 ಡಿಗ್ರಿ, ಕೆಳಗೆ ಬನ್ನಿ. ಅದರದ್ದು ಶ್ಯಾಡೋ ಬರುತ್ತಲ್ವಾ, ಫಿಲ್ಟರ್, ಬ್ಲರ್, ಗಾಸಿಯನ್ ಬ್ಲರ್, ಸಾರಿ ಓವರ್ಲೇ ಕೊಡೋದು ಬೇಡ, ಕೆಪಾಸಿಟಿ ಸ್ವಲ್ಪ ಕಮ್ಮಿ ಮಾಡೋಣ. ಸೊ ಸ್ನೇಹಿತರೆ, ಆಲ್ಮೋಸ್ಟ್ ಆಗಿದೆ. ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಪಾಪ್ಔಟ್ ಎಫೆಕ್ಟ್ ಏನು ಹೇಗೆ ಎತ್ತ ಅಂತ. ಅದಕ್ಕೊಂಚೂರು ಹಿಂದೆಗಡೆ ಒಂದು ಲೈಟಿಂಗ್ಸ್ ಏನಾದರೂ ಕೊಡೋಣ, ಚೆಕ್ ಮಾಡೋಣ. ಓಕೆ, ಸಾಫ್ಟ್ ಲೈಟ್ ಬೇಕಾ, ಹಾರ್ಡ್ ಲೈಟ್ ಬೇಕಾ, ಯಾವ ಸೆಟ್ ಆಗುತ್ತೆ ನೀವೇ ಇಲ್ಲೇ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ, ಸ್ನೇಹಿತರೆ ಈಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ದಿಸ್ ಈಸ್ ವಾಟ್ ಐ ಕಾಲ್ಡ್ ಪಾಪಪ್ ಎಫೆಕ್ಟ್. ಈ ವಿಡಿಯೋ ನೋಡ್ಬೇಕಂತ ಪ್ರತಿಯೊಬ್ಬರು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗಾಗಿ ಇದನ್ನು ಟ್ರೈ ಮಾಡಿ ನಿಮ್ಗೆ ಖುಷಿ ಆಯಿತಾ, ಅಥವಾ ಏನೋ ಕನ್ಫ್ಯೂಷನ್ ಆಯಿತಾ, ಅಥವಾ ಡೌಟ್ಸ್ ಇದೆಯಾ, ಮತ್ತು ಈ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ. ಒಂದು ವೇಳೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಟೈಪ್ ಮಾಡಿ. ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನನಗೆ ತಿಳಿಸ್ಬೋದು ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಪಾಪ್ಔಟ್ ಎಫೆಕ್ಟ್ ಬಗ್ಗೆ ಇಷ್ಟೊತ್ತು ನೀವು ತಾಳ್ಮೆಯಿಂದ ಕೂತು ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಆಲ್ಸೋ ಐ ಹೋಪ್ ನೀವು ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀರಾ, ಮತ್ತು ಇದ್ರ ಬಗ್ಗೆ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳ್ತಾ, ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂದೆ ಇದೇ ರೀತಿಯ ಸಾಕಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನಾನು ವಿಡಿಯೋಗಳನ್ನು ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ಚಾನಲ್ನ ಲೈಕು, ಸಬ್ಸ್ಕ್ರೈಬು ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರಿಗೂ ಕೂಡ ಇದನ್ನು ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.